ವೀಕ್ಷಕರೇ, ಶ್ರೀ ಕಾಡುಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಷ್ಟೇ ಪ್ರಖ್ಯಾತಿಯನ್ನ ಪಡೆದಿರ್ತಕ್ಕಂಥದ್ದು ನಂದಿ ತೀರ್ಥ. ಬನ್ನಿ, ನಂದಿ ತೀರ್ಥದಲ್ಲಿ ಯಾವ ರೀತಿಯ ವಿಶೇಷ ಪೂಜೆ ಇದೆ, ಕಲ್ಯಾಣಿಯ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ವೀಕ್ಷಕರೇ, ನಮ್ಮ ಜೊತೆಗಿದ್ದಾರೆ ನಂದಿ ತೀರ್ಥದ ಅರ್ಚಕರಾದಂತಹ ಪ್ರಸನ್ನ ಭಟ್ ಅವರು. ಸ್ವಾಮಿಗಳೇ ನಮಸ್ತೆ. ನಮಸ್ತೆ. ಸ್ವಾಮಿಗಳೇ, ದೇವಸ್ಥಾನದ ವಿಶೇಷತೆ ಬಗ್ಗೆ, ನಂದಿ ತೀರ್ಥದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ? ಓಂ ಮಹಾದೇವಂ ಮಹೇಶಾನ ಮಹೇಶ್ವರಂ ಉಮಾಪತಿಂ ಮಹಾಸೇನ ಗುರುಂ ವಂದೇ ಮಹಾಭಯ ನಿವಾರಣಂ ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾಪ್ರದಾಯಕಂ ಶುದ್ಧಂ ಪೂರ್ಣಂ ಚಿದಾನಂದಂ ಸದಾಶಿವಮಹಂ ಭಜೆ. ಓಂ ನಮಃ ಶಿವಾಯ. ಅಂದರೆ ಪರಮೇಶ್ವರ ಅಭಿಷೇಕ ಪ್ರಿಯೋಹರ ಅಂತಾರೆ. ಅದೇ ಥರ ಅಲಂಕಾರ ಪ್ರಿಯ ವಿಷ್ಣು ಅಂತ. ಆ ಸ್ವಾಮಿಗೆ ಒಂದು ಉದ್ಧರಣೆ ನೀರು ಹಾಕಿದ್ರು ಸಾಕು, ಓಂ ನಮಃ ಶಿವಾಯ ಅಂತ. ನಮ್ಮ ಜನ್ಮಾಂತರಗಳಿಂದ ಮಾಡ್ಕೊಂಡು ಬಂದಿರತಕ್ಕಂಥ ಪಾಪಗಳನ್ನೆಲ್ಲ ನಿವಾರಣೆ ಮಾಡೋನೇ ಆ ಪರಮೇಶ್ವರ. ಭಕ್ತಿಗೆ ಬೇಗ ಒಲಿಯುವಂಥ ದೇವರು ಅಂದರೆ ಪರಮೇಶ್ವರ. ವಿಷ್ಣು ಏನು ಅಂದರೆ ವರ ಕೊಡಬೇಕಾದ್ರೆ ಯೋಚನೆ ಮಾಡ್ತಾನೆ, ಆದರೆ ಈಶ್ವರ ಹಂಗಲ್ಲ, ಏನು ಬೇಕಾದ್ರೂ ತನ್ನ ಹೆಂಡ್ತಿನೇ ಕೊಟ್ಬಿಡ್ತಾನೆ. ಆ ಥರ ಪರಮೇಶ್ವರ. ಅಂತಹ ಒಂದು ವಿಶೇಷವಾದ ದೇವರು ಪರಮೇಶ್ವರ. ನಾವು ಹೇಳಿದಾಗೆ ಅವನು ಅಭಿಷೇಕ ಪ್ರಿಯ. ಇಲ್ಲಿ ಯಾರೂ ಅಭಿಷೇಕ ಮಾಡುವ ಅವಶ್ಯಕತೆ ಇಲ್ಲ. ಆತನ ವಾಹನವಾಗಿರ್ತಕ್ಕಂಥ ನಂದಿಯಿಂದಲೇ ಆ ಸ್ವಾಮಿ ಅಭಿಷೇಕ ಮಾಡಿಸ್ಕೊಳ್ತಾ ಇದ್ದಾನೆ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದು ಸುಮಾರು ಒಂದು 700-800 ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ದೇವಸ್ಥಾನ. ಇವಾಗ ಒಂದು 1997 ಇಸ್ವಿ ಅಕ್ಟೋಬರ್ 30ನೇ ತಾರೀಕು ಈ ದೇವಸ್ಥಾನ ನಮಗೆ ಸಿಕ್ಕಿರೋದು. ಅಂದರೆ ಇದ್ರ ಹಿಂದೆ ಏನಾಗಿತ್ತು, ಈ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಈ ಜಾಗದಲ್ಲಿ ಒಂದು ಬೃಹದಾಕಾರವಾದ ಒಂದು ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡಬೇಕು ಅಂತ ಯಾರೋ ಪಟ್ಟಬದ್ಧ ಹಿತಾಸಕ್ತಿಗಳೆಲ್ಲ ಬಂದು ಈ ಜಾಗವನ್ನು ಅತಿಕ್ರಮ ಪ್ರವೇಶ ಮಾಡಿ ಇಲ್ಲಿ ಒಂದು ಅಪಾರ್ಟ್ಮೆಂಟ್ ಮಾಡಬೇಕು ಅಂತ ಮಾಡಿದಾಗ, ಈ ದೇವಸ್ಥಾನದ ಅಂದರೆ ಈ ಒಂದು ಕ್ಷೇತ್ರದ ಎಲ್ಲ ದೇವಸ್ಥಾನದ ಜೀರ್ಣೋದ್ಧಾರಕರು ಹಾಗೂ ಹಿತಚಿಂತಕರು ಆಗಿರ್ತಕ್ಕಂಥ ಶ್ರೀಯುತ ಬಿ.ಕೆ. ಶಿವರಾಮ್ ಹಾಗೂ ಶ್ರೀಯುತ ಬಿ.ಕೆ. ಹರಿಪ್ರಸಾದ್ ಇವರ ಉಗ್ರ ಹೋರಾಟದಲ್ಲಿ ಈ ಜಾಗವನ್ನು ಉಳಿಸ್ಕೊಂಡ್ರು. ಇಲ್ಲಿನ ನಾಗರಿಕರುಗಳನ್ನೆಲ್ಲ ಸೇರಿಸ್ಕೊಂಡು ಈ ಥರ ಜಾಗ ಒಂದು ದೇವಸ್ಥಾನ ಅಂತ ಎಲ್ಲರಿಗೂ ಗೊತ್ತಿದೆ, ಆದರೆ ನಂದಿ ಇರೋದು ಗೊತ್ತಿತ್ತು. ನಂದಿ ಬಾಯಿಂದ ನೀರು ಬರುತ್ತೆ, ಕೆಳಗಡೆ ಶಿವಲಿಂಗವಿದೆ, ಅಲ್ಲಿ ಶಿವಲಿಂಗಕ್ಕೆ ನೀರು ಅಭಿಷೇಕವಾಗ್ತಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸುಮಾರು ಒಂದು 100-150 ವರ್ಷ ಕೆಳಗಿರೋರು ಯಾರು ಆಯಸ್ಸಿದ್ದವರಾಗಿದ್ದರೆ ಅವರು ಇಲ್ಲಿಯವರೇ ಆಗಿದ್ದರೆ ಅವ್ರಿಗೊಂದು ಸ್ವಲ್ಪ ಆ ಒಂದು ಮಾಹಿತಿ ಇರ್ತಿತ್ತು. ಆದರೆ ಈ ಜಾಗ ಹೀಗಾಗ್ತಾ ಇದೆ ಅಂತೇಳಿ ಅವರು ಇಲ್ಲಿಯ ನಾಗರಿಕರನ್ನೆಲ್ಲ ಒಗ್ಗೂಡಿಸಿ ಈ ಒಂದು ಸ್ಥಳದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಿ, ಇದು ಹೀಗೆ ಬಿಟ್ಟರೆ ಮುಂದೊಂದು ದಿನ ಇದು ಯಾವುದೇ ರೀತಿಯಾದ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆಗುತ್ತೆ ಅಂತ ಅವ್ರೇನು ಮಾಡಿದ್ರು, ಈ ಜಾಗವನ್ನೆಲ್ಲ ಸ್ವಚ್ಛಗೊಳಿಸಿದ್ರು. ಸುಮಾರು ಒಂದು 300-400 ಲಾರಿ ಈ ಜಲಾವೃತವಾಗಿರ್ತಕ್ಕಂಥ ಈ ಮಣ್ಣನ್ನೆಲ್ಲ ಹೊರಗೆ ಹಾಕಿದಾಗ ಆ ನಂದಿ ಬಾಯಲ್ಲಿ ನೀರು ಬರೋದು ಗೊತ್ತಾಯಿತು. ಕೆಳಗಡೆ ಒಂದು ಒಳ್ಳೆಯ ವಿರಾಜಮಾನವಾಗಿ ಸ್ವಾಮಿ ಕುಳಿತಿರ್ತಕ್ಕಂಥ ಮಂಟಪ ಗೋಚರವಾಯಿತು. ಆನಂತರ ಶಿವಲಿಂಗ ನಮಗೂ ಗೋಚರವಾಯಿತು. ಯಾವಾಗ ಶಿವಲಿಂಗ ನಮಗೆ ಗೋಚರ ಆಯಿತು, ನಂದಿ ಬಾಯಲ್ಲಿ ನೀರು ಬರ್ಲಿಕ್ಕೆ ಶುರುವಾಯಿತು. ನಾವು ಪ್ರಾರಂಭದಲ್ಲಿ ಏನು ಅನ್ಕೊಂಡ್ವಿ, ಇದೆಲ್ಲ ಜಲಾವೃತದ ಪ್ರದೇಶ, ಹಂಗಾಗಿ ನೀರಿಂದ ಹನಿ ಆಗ್ತಾ ಇರುತ್ತೆ ಅಂತ ಅನ್ಕೊಂಡ್ವಿ. ಆದರೆ ಶಿವಲಿಂಗ ಯಾವಾಗ ಅದು ನಮಗೆ ದರ್ಶನ ಆಯಿತು, ನೀರು ಬರಲಿಕ್ಕೆ ಪ್ರಾರಂಭ ಆಯಿತು. ಅವತ್ತು ಬಂದ ನೀರು ಇವತ್ತವರೆಗೂ ನಿಂತಿಲ್ಲ. ಸುಮಾರು ಒಂದು 29 ವರ್ಷಗಳಾಯಿತು. ಅಭಿಷೇಕವಾದ ತೀರ್ಥವೆಲ್ಲ ಇಲ್ಲಿ ಕಲ್ಯಾಣಿಗೆ ಬರ್ತದೆ. ಕಲ್ಯಾಣಿಯಿಂದ ಹೊರಗಡೆ ಬಾವಿಗೆ ಇಲ್ಲಿ ಕೆಳಗಡೆ ಆ ನಂದಿ ಕೆಳಗೆ 2 ಹೋಲ್ ಇದೆ, ಅಂದರೆ 2 ರಂಧ್ರ ಇದೆ. ಆ ರಂಧ್ರದ ಮುಖಾಂತರ ಹೊರಗಡೆ ಬಾವಿಗೆ ಹೋಗ್ತಾ ಇತ್ತಂತೆ. ಹೊರಗಡೆ ಬಾವಿನಲ್ಲಿ ಅದೇ ಥರ 4-5 ರಂಧ್ರಗಳಿದೆ. ಅದೆಲ್ಲ ಅವಾಗ ಹೊಲ ಗದ್ದೆಗೆ ಹೋಗ್ತಾ ಇತ್ತು ಅಂತ ಒಂದು ಪ್ರತೀತಿ ಇದೆ. ಯಾಕಂದರೆ ಇದೆಲ್ಲ ಕಾಡು ಮಲ್ಲೇಶ್ವರ, ಅಂದರೆ ಕಾಡು ಮಲ್ಲೇಶ್ವರನ ಜಾಗ. ಇದು ಮಲ್ಲೇಶ್ವರಂ ಏನಿದೆ ಅದು ಸಂಪೂರ್ಣವಾಗಿ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಯವರ ಜಾಗ. ಹಾಗಾಗಿ ಇದಕ್ಕೆ ಮಲ್ಲೇಶ್ವರಂ ಅಂತ ಹೆಸರು ಬಂದಿದೆ. ಇಂತಹ ಒಂದು ಪರಮ ಪವಿತ್ರವಾದ ಕ್ಷೇತ್ರ ಅವತ್ತಿನಿಂದ ಇವತ್ತುವರೆಗೂ ನಿರಂತರವಾಗಿ ವಿಶೇಷವಾದ ಪೂಜಾ ಕೈಂಕರ್ಯಗಳು ಹಾಗೂ ಈ ಜಲವನ್ನು ಸ್ವೀಕರಿಸಿದಾಗ ಚರ್ಮವ್ಯಾಧಿ ಆಗಿರ್ಬೋದು, ಮಧುಮೇಹ ಆಗಿರ್ಬೋದು, ರಕ್ತದೊತ್ತಡ ಆಗಿರ್ಬೋದು, ಇನ್ನು ನಾನಾ ರೀತಿಯ ದೇಹಕ್ಕೆ ಸಂಬಂಧಪಟ್ಟ ಅನಾರೋಗ್ಯಗಳೆಲ್ಲ ನಿವಾರಣೆಯಾಗಿ ಆ ಸ್ವಾಮಿಯ ಅನುಗ್ರಹದಿಂದ ಆರೋಗ್ಯ ಭಾಗ್ಯ ಸಿಕ್ಕಿ ಬಹಳ ವಿಶೇಷವಾದ ಪೂಜೆ ಪುನಸ್ಕಾರಗಳಿಂದ ಈ ಕ್ಷೇತ್ರ ನೆರವೇರ್ತಾ ಇದೆ. ಇದು ಒಂದು ನೀರ್ ಬರ್ತಾ ಇರ್ತಕ್ಕಂಥದ್ದು ವೃಷಭಾವತಿ ನದಿ ನೀರಿನ ಒಂದು ಮೂಲ ಅಂತ ಹೇಳ್ತಾರೆ. ಇದು ನಿಜಗಳ ಗುರುಗಳೇ? ವೃಷಭಾವತಿ ಅಂದರೆ ಇವತ್ತು ಬೆಂಗಳೂರಿಗೆ ವೃಷಭಾವತಿ ನದಿ ಎಲ್ಲಿದೆ ಅಂತ ಯಾರಿಗೂ ಗೊತ್ತೇ ಇಲ್ಲ. ಆ ಥರ ಒಂದು ಗುಪ್ತಗಾಮಿನಿಯಾಗಿ ಹರಿತಾ ಇದೆ. ಆದರೆ ಇದು ಒಂದೇ ಜಾಗವಲ್ಲ, ವೃಷಭಾವತಿ ನದಿ ತುಂಬ ಕಡೆ ಬೆಂಗಳೂರಿನಲ್ಲಿ ತುಂಬ ಕಡೆ ಮೂಲ ಇದೆ ಅದರದ್ದು.
ಹಾಗಾಗಿ ಅದರಲ್ಲಿ ಇದು ಒಂದು ಮೂಲ. ಯಾಕಂದರೆ ಇದು ಮೂಲದಲ್ಲಿ ಮೂಲ ಇದೆ. ಯಾಕಂದರೆ ವೃಷಭ ಅಂದರೆ ನಂದಿ. ಆ ನಂದಿಯಿಂದ ಮುಖಾಂತರ ಬರ್ತಿರೋದ್ರಿಂದ ವೃಷಭಾವತಿ ಅಂತ. ಅದು ಒಂದು ಪ್ರತೀತಿಯಲ್ಲಿ ಇದು ವೃಷಭಾವತಿ ನದಿ ಅಂತ ಹೇಳಿದ್ರು ತಪ್ಪಾಗಲಾರದು. ಇನ್ನ ಮಹಾಶಿವರಾತ್ರಿಯಂದು ಇಲ್ಲಿ ಯಾವ ರೀತಿಯ ವಿಶೇಷವಾದಂಥ ಪೂಜೆ ನಡೆಯುತ್ತೆ ಸ್ವಾಮಿಗಳೇ? ಇಲ್ಲಿ ಮಹಾಶಿವರಾತ್ರಿಗೆ ಲಕ್ಷೋಪಲಕ್ಷ ಜನ ಬಂದು ಇಲ್ಲಿ ಸ್ವಾಮಿಯ ದರ್ಶನ ಮಾಡಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಮಹಾಶಿವರಾತ್ರಿ ಇದೇ 15ನೇ ತಾರೀಕು ಭಾನುವಾರ ಬಂದಿದೆ. ಬೆಳಗ್ಗೆ 5 ಗಂಟೆಗೆ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕವಾಗಿ ಆನಂತರ ಅಲಂಕಾರ ಮಾಡಿ, ಆನಂತರ ಮಹಾ ನೈವೇದ್ಯ ನಿವೇದನೆ ಮಾಡಿ, ಆ ನೈವೇದ್ಯದ ಪ್ರಸಾದವನ್ನು ಶಿವರಾತ್ರಿಯ ದಿನ, ಅದರ ನಂತರ ದಿನ ಅಂದರೆ ಸೋಮವಾರ ರಾತ್ರಿವರೆಗೂ ಆ ಪ್ರಸಾದ ವಿನಿಯೋಗ ಭಕ್ತಾದಿಗಳಿಗೆ ನಿರಂತರ ಆಗ್ತಾನೆ ಇರುತ್ತೆ. ಮೊದಲನೇ ಯಾಮದ ಪೂಜೆ ಆಗ್ತದೆ. ಅದಾದ ನಂತರ ಭಕ್ತಾದಿಗಳಿಗೆ ದರ್ಶನ ಆಗ್ತದೆ. ದರ್ಶನ, ತೀರ್ಥ ಪ್ರಸಾದ ನಿರಂತರವಾಗಿ ನಡೀತಾ ಇರುತ್ತೆ. ಅದಾದ ನಂತರ ಸೋಮವಾರ ಬೆಳಗಿನ ಜಾವ 4 ಗಂಟೆಗೆ ಕೊನೆಯ ಜಾವದ ರುದ್ರಾಭಿಷೇಕವಾಗಿ 6:30ಕ್ಕೆ ಮಹಾಮಂಗಳಾರತಿಯಾಗಿ ತೀರ್ಥ ಪ್ರಸಾದ ವಿನಿಯೋಗವಾಗ್ತದೆ. ರಾತ್ರಿ ಪೂರ್ತಿ ಭಜನೆ, ಇನ್ನು ನಾನಾ ರೀತಿಯಾದ ಭಕ್ತಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳೆಲ್ಲ ನೆರವೇರ್ತಾ ಇರ್ತದೆ. ಲಕ್ಷೋಪಲಕ್ಷ ಜನ ಬಂದು ಈ ವಿಶೇಷವಾದ ಪೂಜೆಯಲ್ಲಿ ಪಾಲ್ಗೊಂಡು ಆ ಶಿವಾನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಬಹಳಷ್ಟು ಧನ್ಯವಾದಗಳು ಸ್ವಾಮಿಗಳೇ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ. ವೀಕ್ಷಕರೇ, ನೋಡಿದ್ರಲ್ಲ ನಂದಿ ತೀರ್ಥದ ವಿಶೇಷತೆ ಬಗ್ಗೆ. 17ನೇ ಶತಮಾನದಲ್ಲಿ ದ್ರಾವಿಡ ಶೈಲಿಯಲ್ಲಿ ಈ ಎಲ್ಲಾ ದೇವಸ್ಥಾನಗಳು ನಿರ್ಮಾಣ ಆಗಿದೆ. 1669ರಲ್ಲಿ ಕಾಡು ಮಲ್ಲೇಶ್ವರನ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನವನ್ನ ಶಿವಾಜಿ ಮಹಾರಾಜರ ಸಹೋದರಾದಂತ ವೆಂಕೋಬ ಅವರು ಸ್ಥಾಪನೆ ಮಾಡಲಾದ್ರು ಅಂತ ಹೇಳಲಾಗ್ತಿದೆ. ಈ ದೇವಸ್ಥಾನ ನಂದಿ ತೀರ್ಥ ಶಿವ ಟೆಂಪಲ್ ಭಾಳ ಹಳೆ ದೇವಸ್ಥಾನ. ಇದು ನಂದಿ ಬಾಯಿಂದ ನೀರು ಬರೋದು ಸೋರ್ಸು ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಇದು ಸುಮಾರು 1997ಇಂದ ಇದು ಟ್ರಸ್ಟ್ ಆಗಿ ತಗೊಂಡಿದ್ದಾರೆ. ಜನರು ತುಂಬ ಜನ ಬಂದು ಸೇರ್ತಾರೆ. ಶಿವರಾತ್ರಿ ದಿನ ಇಲ್ಲಿ ವಿಶೇಷವಾಗಿ ಎಲ್ಲ ಪೂಜೆಯಲ್ಲಿ ನಡೆಯುತ್ತೆ. ಮತ್ತು ಎವ್ರಿ ಡೇ ಪೂಜೆಗಳೆಲ್ಲ ಚೆನ್ನಾಗಿ ನಡೀತಾ ಇದೆ. ನಾನು ಸುಮಾರು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ. ಈ ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ತುಂಬ ಸಂತೋಷ. ಓಂ ನಮಃ ಶಿವಾಯ. ವೀಕ್ಷಕರೇ, ನೋಡಿದ್ರಲ್ಲ, ಕಾಡು ಮಲ್ಲೇಶ್ವರದ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನದ ಹಿರಿಮೆಯನ್ನ, ಇತಿಹಾಸವನ್ನ. ಶಿವರಾತ್ರಿಯಂದು ಬಹಳಷ್ಟು ಸಂಭ್ರಮದಿಂದ, ಸಡಗರದಿಂದ ದೇವಾಲಯದಲ್ಲಿ ಪೂಜೆ ನಡೆಯುತ್ತೆ. ಎಲ್ಲಾ ಭಕ್ತಾದಿಗಳು ಬಂದು ಆ ಪರಮಾತ್ಮನ, ಆ ಶಿವನ ದರ್ಶನವನ್ನ ಪಡೆದುಕೊಳ್ಳಿ ಅಂತ ಹೇಳೋದೆ ನಮ್ಮ ಸುಮನ್ ಟಿವಿ ಕಾರ್ಯಕ್ರಮದ ಉದ್ದೇಶ. ನಮಸ್ಕಾರ, ಮತ್ತೆ ಭೇಟಿಯಾಗೋಣ. For business and personal promotions in Suman TV Kannada, please contact 9686376663.